ದಿನಾಚರಣೆಯ ಶುಭಾಶಯಗಳು. ನನ್ನ ಹೆಸರು ಕವಿತಾ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೀರಲಗಿ. ನಾನು ಇವತ್ತು ಜನಪದ ಕಥೆಯಲ್ಲಿ ಒಂದು ಅತ್ತೆಯ ಗೊಂಬೆ ಹೇಳ್ತಿದ್ದೇನೆ. ಒಂದಿನ ಒಂದೂರಾಗ ಅತ್ತಿ ಮಗ ಇರ್ತಾರಂತ. ಅವರು ತಾಯಿ ಮಗ ಇದ್ದಾಗ ಒಂದು ಅಕ್ಕಿ ಆ ಮಗುನ ಓದಿಸಿ ದೊಡ್ಡವನ್ ಮಾಡಿ ಮದುವೆ ಮಾಡ್ತಾರಂತ. ಮದುವೆ ಮಾಡಿ ಮೇಲೆ ಆಕಿ ಸೊಸಿಗೆ ಏನು ಮಾಡಕ್ಕೆ ಬರ್ತಿರಲ್ಲ, ಎಲ್ಲ ಅತ್ತಿನ ಕೇಳಿ ಮಾಡ್ತಿರ್ತಾರಂತ. ಅದಕ್ಕೆ ಅಡುಗೆ ಮಾಡ್ಬೇಕಂದ್ರೆ ಅವ್ರ ಅತ್ತಿನ, ಕಸ ಬಳಿಬೇಕಂದ್ರೆ ಅವ್ರ ಅತ್ತಿ, ಮುಸುರು ತಿಕ್ಬೇಕಂದ್ರೆ ಅವ್ರ ಅತ್ತಿ ಎಲ್ಲ ಕೇಳ್ತಾರಂತ. ಅದಕ್ಕೆ ಒಂದಿನ ಅವ್ರ ಅತ್ತಿ ಸತ್ತು ಬಿಡ್ತಾರಂತ. ಸತ್ತ ಮೇಲೆ ಆಕಿ ಇನ್ನೇನು ಮಾಡಲಿ ಅಂತ ಯೋಚಿಸ್ತಾ ಕುಂತಾಗ ಆಕಿ ಗಂಡನ ಕೇಳ್ತಾಳೆ, ನನಗೆ ಅತ್ತಿ ಅಂತ ಒಂದು ಗೊಂಬೆ ತಂದು ಕೊಡು ಅಂತಂದು ಹೇಳ್ತಂತ. ಕಟ್ಗೆ ಗೊಂಬೆ ಒಂದು ದೊಡ್ಡ ತಂದು ಕೊಡ್ತಾನಂತ. ಅದಕ್ಕೆ ಆಕಿ ಎಲ್ಲ ಮತ್ತೆ ಗೊಂಬಿನ ಕೇಳ್ತಾನಂತ ಅಡುಗೆ ಮಾಡೋಕೆ, ಎಲ್ಲ ಕಸ ಹೊಡಿಬೇಕಂದ್ರೆ, ಮುಸುರು ತಿಕ್ಬೇಕಂದ್ರೆ ಅವ್ರ ಅತ್ತಿನ ಕೇಳ್ತಾನಂತ. ಅದಕ್ಕೆ ಒಂದಿನ ಸಂತಿಗೆ ಹೋಗ್ತಿರ್ತಾಳಂತ. ಆಕಿ ಮನೆಗೆ ಗೊಂಬೆ ಒಂದ ಆಗಿಬಿಡ್ತೈತಲ್ಲ, ಅದಕ್ಕೆ ಅವ್ರ ಅತ್ತಿ ಒಬ್ಬಕ್ಕೆ ಹಾಕಲ್ಲ. ಅದಕ್ಕೆ ನಾನು ನಿಂಗೆ ಕರ್ಕೊಂಡು ಹೋಗ್ತೀನಿ ಅಂತಂದೇಳಿ ಕರ್ಕೊಂಡು ಹೋಗ್ಲಂತ. ಅದು ಆಕಿಗೆ ಚೀಲದಾಗ ಇಡಿಸಲ್ಲ ಗೊಂಬಿ, ಅಲ್ಲಿ ಹನುಮಪ್ಪನ ಗುಡಿ ಇರ್ತೈತಂತ, ಅಲ್ಲಿ ಇಟ್ಟು ತಗೊಳಂತ. ಇಟ್ಟು ಸಂತಿ ಮಾಡಿ ವಾಪಸ್ ಬರೋಷ್ಟ್ರೊಳಗೆ ಅವ್ರ ಅತ್ತಿ ಮುಂದೆ ಎರಡು ಸೇರ್ಗಟ್ಲೆ ಅಕ್ಕಿ ಜೋಳ ಬೇಳೆ ಇರ್ತಾವಂತ. ನಾನು ವಾಪಸ್ ಬರೋದ್ರಾಗೆ ನೀ ಅಕ್ಕಿ ಜೋಳ ಬೇಳೆ ಸಂತಿ ಮಾಡಿಬಿಟ್ಟೆ ಅತ್ತಿ ಅಂತಂದೇಳಿ ಮನೆಗೆ ಹೋಗ್ಕೊಳಂತ. ಮತ್ತೆ ವಾಪಸ್ಸು ಶಂತಿ ದಿನ ಬರ್ತೈತೆ ಅಂತ. ಬಂದ ಮೇಲೆ ಮತ್ತೆ ಕರ್ಕೊಂಡು ಹೋಗ್ಕೊಳಂತ. ಅವ್ರ ಅತ್ತಿನ ಕರ್ಕೊಂಡೋಗಿ ಮತ್ತೆ ಅಲ್ಲಿ ಇಡ್ತಾವಂತ. ಸಂತಿ ಮಾಡಿ ಬರತ್ಲೆಗೆ ವಾಪಸ್ಸು ರಾತ್ರಿ ಆಗಿಬಿಡ್ತೈತಿ. ಅದಕ್ಕೆ ಅಲ್ಲಿ ಒಂದಿನ ಅಲ್ಲೇ ಉಳ್ಕೊಂಡು ಬೆಳಗ್ಗೆ ಹೋಗ್ಬೇಕಂತ ಅಲ್ಲೇ ಇರ್ತಾವಂತ. ಊರಲ್ಲಿ 4 ಮಂದಿ ಜನ ಕಳ್ರು ಬರ್ತಾರಂತ. ಅವ್ರು ಬಂದು ಅಲ್ಲಿ ಕಳ್ತನ ಮಾಡಿ ಅನ್ನೋ ಕುಂಡ್ಯಾಗ ಹಂಚ್ಕೊಳಕ್ಕೆ ಬಂದಿರ್ತಾರೆ. ನಮ್ಮ ಅತ್ತಿ ಒಯ್ಯಕ್ಕೆ ಬಂದಾರಂತಂದೇಳಿ ಆಕಿ ಕುಂತಿರ್ತಾಳೆ. ಗಿಡದ ಮೇಲೆ ನಿಂತಿದ್ದಕ್ಕೆ ಅವರು ಬೊಗಸೆ ನಾಣ್ಯಗಳು, ಬಂಗಾರ ಅವನ್ನೆಲ್ಲ ಗೊಂಬೆ ಮುಂದೆ ಹೊಸದು ಓಡೇ ಬಿಡ್ತಾರೆ. ಅವ್ರು ಎದುರಿ ಆಕಿ ಮನೆಗೆ ಹೋಗಿ ಅವ್ರು ಬಂದು ಬಳಕ ಎಲ್ಲರಿಗೂ ಹೇಳ್ತಾಳೆ ಅದು ನಡೆದ ಸುದ್ದಿ ಒಟ್ಟನು. ಅದನ್ನ ನೋಡಿ ಮನೆ ಆಕಿಗೆ ಸಿಟ್ಟು ಬಂದು ಉರಿ ಬಿದ್ದುಬಿಡ್ತೈತಿ. ಉರಿ ಬಿದ್ದಾಗ ಆಕಿ ಗಂಡನ ಕೇಳ್ತಾಳೆ, ನನಗೂ ಒಂದು ಗೊಂಬೆ ಬೇಕು ಅಂತಂದು ಕೇಳಿದಾಗ ಆತ ತಂದು ಕೊಡ್ತಾನ. ತಂದು ಮತ್ತೆ ಸಂತಿಗೆ ಹೋಗೋಳು. ಆಕಿ ಹೋದಾಗ ಅವತ್ತೊಂದಿನ ರಾತ್ರಿ ಗಿಡದ ಮೇಲೆ ಕುಂತಾಗ ಕೈ ಜಾರಿ ಆ ಗೊಂಬೆ 4 ಜನ ಕಳೆದು ಇರ್ತಾರಲ್ಲ ಅವ್ರ ಮೇಲೆ ಬಿದ್ದುಬಿಡ್ತೈತೆ ಅಂತ. ಅದು ಬಿದ್ದಾಗ ನೀನು ಮರ್ಯಾದಿಂದ ಕೆಳಗೆ ಇಳಿ ಅಂತಂದೇಳಿ ಆಕಿನ ಇಳಿಸಿ ಸಂತಿ ತಂದಿರ್ತಾವಲ್ಲ ಅದು ಆ ಗೊಂಬಿನ ಕಸ್ಕೊಂಡು ಹೋಗ್ತಾರೆ ಅವರು. ಅದಕ್ಕೆ ಆಕಿ ಪಶ್ಚಾತ್ತಾಪ ಪಟ್ಟಿದ್ದ ಗಲ್ಲ ಹೊಡ್ಕೊಂಡು ಮನೆಗೆ ಹೋಗ್ಬಿಡ್ತಾ, ಯಾರಿಗೂ ಏನು ಸುದ್ದಿ ಹೇಳಾರ್ದು.